ಮುಂಜಾನೆ ಹುಡುಕುವೆನೋ, ಮುಂಜಾನೆ ಹುಡುಕುವೆನೋ, ನಿನ್ ಸಮ್ಮುಖವಾ ಬಯಸುವೆನೋ. ಎಷ್ಟು ಜನ ಹೇಳ್ತೀರಾ ಮುಂಜಾನೆಯಲ್ಲಿ ಆತನನ್ನು ಹುಡುಕುವಂತ ಆ ಒಂದು ಭಾಗ್ಯವೇ ಬಹಳ ದೊಡ್ಡದು ಪ್ರಿಯರೇ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ಈ ದಿನದ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಬರಮಾಡ್ತೇನೆ. ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ವಿಚಿತ್ರವಾಗಿ ಉಂಟು ಮಾಡಿದ್ದಾರೆ ಎಂಬುದಾಗಿ ಕೀರ್ತನೆಗಾರನು ಆತನು ಹೇಳಿಕೊಳ್ಳುವಾಗ ನಮಗೆ ಅರ್ಥ ಆಗೋದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ದೇವರು ಒಂದೊಂದು ವಿಷಯವನ್ನು ಕೂಡ ಈ ಲೋಕದಲ್ಲಿ ಎಲ್ಲವನ್ನ ಉಂಟು ಮಾಡಬೇಕಾದ್ರೆ ದೇವರು ತನ್ನ ಬಾಯಿ ಮಾತಿನಿಂದಲೇ ಸಕಲವನ್ನ ನಿರ್ಮಿಸಿದರು. ಒಂದು ಕೂಡ ಆ ವಾಕ್ಯದಿಂದ ಉಂಟಾಗದೇ ಇರುವಂಥದ್ದು ಯಾವುದೂ ಇಲ್ಲ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಕೂಡ ತನ್ನ ಮಾತಿನಿಂದಲೇ ಉಂಟು ಮಾಡಿದಂಥ ದೇವರು ಮನುಷ್ಯನನ್ನ ಮಾತ್ರ ಯಾಕೆ ಮಣ್ಣಿನಿಂದ ಉಂಟು ಮಾಡಿದ್ರೆ ಎಂಬುದಾಗಿ ನಾವು ಯೋಚಿಸಬಹುದಲ್ವೇ? ದೇವರು ವಾಕ್ಯದಿಂದ ಉಂಟು ಮಾಡಿದರೆ ಎಷ್ಟೋ ಬಲವುಳ್ಳದಾಗಿರ್ತಿತ್ತು ಅಲ್ವಾ? ದೇವರು ಯಾಕೆ ಮಣ್ಣನ್ನ ತಕ್ಕೊಂಡ್ರು? ನಾವು ಎಲ್ಲಾ ಸಸ್ಯಗಿಂತಲೂ ಮೇಲಾದವರಲ್ವಾ? ಯಾಕೆ ನಾವು ಮಣ್ಣಲ್ಲಿ ಉಂಟು ಮಾಡಲ್ಪಟ್ವಿ ಎಂಬುದಾಗಿ ನೆನೆಸಬಹುದಲ್ವಾ? ಆದರೆ ಪ್ರೀತಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮನ್ನ ಆತನು ಮಣ್ಣನ್ನ ತೆಗೆದುಕೊಂಡು ಒಂದು ಸ್ವಾರೂಪ್ಯ ಮಾಡಿ ಆತನ ಹೋಲಿಕೆಯಂತೆ ಆತನ ಒಂದು ರೀತಿಯಲ್ಲೇ ನಮ್ಮನ್ನ ಉಂಟು ಮಾಡಿದರೂ ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಏನಂತ? ದೇವರು ನಮ್ಮನ್ನ ಉಂಟು ಮಾಡಬೇಕಾದ್ರೆ ಆ ಒಂದು ಉಂಟು ಮಾಡುವಂತ ರೀತಿಯಲ್ಲಿ ನೋಡಿದಾಗ ದೇವರು ಒಂದು ದೊಡ್ಡ ಅದ್ಭುತವೇ ಕಾಣ್ತದೆ. ಅದೇನಂದ್ರೆ ದೇವರು ತನ್ನ ಆತ್ಮವನ್ನೇ ನಮ್ಮೊಳಗೆ ಸುರಿಸಿದನು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ನಮ್ಮ ಒಳಗೆ ಆತನ ಶ್ವಾಸವನ್ನು ಊದಿದನೆಂಬುದಾಗಿ. ಆ ಶ್ವಾಸ ಬೇರೆ ಯಾವುದೂ ಅಲ್ಲ, ಆತನ ಆತ್ಮವನ್ನ ನಮ್ಮೊಳಗೆ ಊದಿದನು ಪ್ರಿಯರೇ. ನಾವು ಹೊಂದಿಕೊಂಡಿರುವುದು ಆತನ ಆತ್ಮವೇ, ನಾವು ಜೀವಿಸ್ತಿರುವಂಥದ್ದು ಆತನ ಆತ್ಮದಿಂದಲೇ ಎನ್ನುವಾಗ ನಾವು ಎಲ್ಲದಕ್ಕಿಂತಲೂ ಮೇಲಾದವರಲ್ವಾ? ನಮ್ಮೊಳಗೆ ವಾಸ ಮಾಡುವಂಥದ್ದು ದೇವರ ಆತ್ಮ ಎಂಬುದಾಗಿ ಈ ಒಂದು ದಿನ ತಿಳಿದುಕೊಂಡು ಅದನ್ನು ಅರಿಕೆ ಮಾಡಿ ನೋಡ್ರಿ. ದೇವರೇ, ನೀನು ನನ್ನೊಳಗೆ ವಾಸವಾಗಿದ್ದೀರ, ನಾನು ಸಾಧಾರಣವಾದವನಲ್ಲ, ನಿನ್ನ ಮಹಿಮೆಯಿಂದ ನಿನ್ನ ಪ್ರಭಾವದಿಂದ ತುಂಬಲ್ಪಟ್ಟವನೆಂಬುದಾಗಿ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ ದೊಡ್ಡ ಆ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡ್ತೀರಾ. ನಿಮಗಾಗಿ ಪ್ರಾರ್ಥಿಸ್ತೇನೆ ತಂದೆ, ಆ ದೇವರ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಅಪ್ಪ, ಒಬ್ಬೊಬ್ಬರ ಮೇಲೆಯೂ ನಿನ್ನ ಪರಲೋಕದ ಮಹಿಮೆ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ. ಒಬ್ಬೊಬ್ಬರ ಒಂದು ಹೃದಯದಲ್ಲಿಯೂ ನೀನು ಇರುವುದನ್ನ ಅಪ್ಪ ನೀ ಪ್ರಕಟಿಸಿ. ಯೇಸುವಿನ ನಾಮದಲ್ಲಿ ಕರ್ತನ ಮಹಿಮೆಯು ಒಬ್ಬೊಬ್ಬರ ಒಳಗೆ ಪ್ರಕಟವಾಗಲಿ. ಕ್ರಿಸ್ತನು ಅಪ್ಪ ಸತ್ತವರ ಮಧ್ಯದಿಂದ ಜೀವಂತವಾಗಿ ಎದ್ದಂತ ಕ್ರಿಸ್ತನು ಒಬ್ಬೊಬ್ಬರ ಜೀವಿತದಲ್ಲಿ ಈ ಒಂದು ದಿನ ಪರಲೋಕದ ಬಿಡುಗಡೆಯನ್ನು ಕೊಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್, ಆಮೆನ್. ಗಾಡ್ ಬ್ಲೆಸ್.